ನನ್ನ ಷರತ್ತೇನಂದ್ರೆ ನಾನು ಮದ್ವೆ ಆಗುವವರು ತುಂಬಾ ಬಲವಂತರಾಗಿರ್ಬೇಕು, ತುಂಬಾ ಫಾಸ್ಟ್ ಆಗಿ ಎಗಿರ್ಬೇಕು, ತುಂಬಾ ದೂರದವರೆಗೂ ಅವ್ರಿಗೆ ಕಾಣಿಸ್ಬೇಕು. ಅದರಿಂದ ಬರೋ ಸಂಕಟದಿಂದ ತಪ್ಪಿಸ್ಕೋಬಹುದು. ಆತರ ಒಂದು ಪಕ್ಷಿನೇ ಮದ್ವೆ ಆಗ್ತೀನಿ. ಚುಟ್ಕು ರಾಜ ಪಕ್ಷಿಗಳಿಗೆ ರಾಜ. ಅವ್ರಿಗೆ ಒಂದು ರಾಜಕುಮಾರಿ ಇದ್ಲು. ಅವಳ ಹೆಸರು ಚುಟ್ಕಿ. ಮಗು ಚುಟ್ಕಿ, ನಿಂಗೆ ಮದುವೆ ವಯಸ್ಸಾಗಿದೀಗ. ನಂಗೆ ನಿನ್ ಮದುವೆ ಒಬ್ಬ ಒಳ್ಳೆ ಮತ್ತೆ ಸುಂದರ ಹಕ್ಕಿಯೊಟ್ಟಿಗಾಗ್ಬೇಕಂತ ತುಂಬಾ ಮನ್ಸಿದೆ. ಅದಕ್ಕೆ ನಮ್ಮ ಮಂತ್ರಿ ಕಾಗೆ ಹತ್ರ ಒಳ್ಳೆ ಹುಡುಗ ಹುಡುಕ್ಬೇಕು ಅಂತಿದ್ದೀನಿ. ನಾನು ಮದ್ವೆ ಮಾಡ್ಕೋತೀನಿ, ಆದ್ರೆ ನನ್ಗೊಂದು ಷರತ್ತಿದೆ. ಷರತ್ತ? ಏನ್ ಷರತ್ತು? ನನ್ನ ಷರತ್ತೇನಂದ್ರೆ ನಾನು ಮದ್ವೆ ಆಗುವವರು ತುಂಬಾ ಬಲವಂತರಾಗಿರ್ಬೇಕು, ತುಂಬಾ ಫಾಸ್ಟ್ ಆಗಿ ಎಗಿರ್ಬೇಕು, ತುಂಬಾ ದೂರದವರೆಗೂ ಅವ್ರಿಗೆ ಕಾಣಿಸ್ಬೇಕು. ಅದರಿಂದ ಬರೋ ಸಂಕಟದಿಂದ ತಪ್ಪಿಸ್ಕೋಬಹುದು. ಆತರ ಒಂದು ಪಕ್ಷಿನೇ ಮದ್ವೆ ಆಗ್ತೀನಿ. ಮಗು, ಇದಂತೂ ದೊಡ್ಡ ಷರತ್ತಿಟ್ಟೆ ನೀನು. ಇಷ್ಟೆಲ್ಲ ಒಂದೇ ಹಕ್ಕಿಯಲ್ಲಿ ಹೇಗಿರುತ್ತೆ? ಅಪ್ಪ, ನನಗ್ ಗೊತ್ತಿಲ್ಲ. ಒಂದ್ ವೇಳೆ ಹಂಗಾಗಿಲ್ಲ ಅಂದ್ರೆ ನಾನು ಮದ್ವೆನೇ ಮಾಡ್ಕೊಳ್ಳಲ್ಲ, ಇಲ್ಲೇ ಮನೆಯಲ್ಲೇ ಇರ್ತೀನಿ. ರಾಜ ಒಂದ್ ಸಭೆನ ಕರೀತಾನೆ. ಮರದ ಮೇಲೆ ಪಕ್ಷಿಗಳಿರುತ್ತೆ. ಕೇಳಿ, ರಾಜಕುಮಾರಿಯ ಈ ಷರತ್ತಿದೆ. ಅವಳು ಮದುವೆಯಾಗೋ ಹಕ್ಕಿ ವೇಗವಾಗಿ ಹಾರಬೇಕು, ತುಂಬಾ ಭಾರ ಎತ್ತಬೇಕು, ಮತ್ತೆ ದೃಷ್ಟಿ ಚೆನ್ನಾಗಿರ್ಬೇಕು. ನಿಮ್ಮ ಮಗಳ ಷರತ್ತು ಸರಿಯಾಗಿದೆ, ಆದ್ರೆ ಇಂಥ ಹಕ್ಕಿ ಎಲ್ಲಿ ಸಿಗುತ್ತೆ? ಇದೆಲ್ಲ ಗುಣ ಇರುವಂತದ್ದು. ನಂಗೆ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ಈ ವಿಷಯನ ಎಲ್ರಿಗೂ ತಲುಪಿಸಿ. ಯಾರಾದ್ರೂ ಯೋಗ್ಯರಿದ್ರೆ ಬರ್ಲಿ, ಎಲ್ಲರೆದುರಿಗೆ ಅದನ್ನ ತೋರಿಸ್ಲಿ, ಮತ್ತೆ ನನ್ನ ಮಗಳನ್ನು ಮದುವೆ ಆಗ್ಲಿ. ಅವ್ರು ಹೇಳಿದ್ದು ಕೇಳಿದ ತಕ್ಷಣ ಎಲ್ಲ ಪಕ್ಷಿಗಳು ಅಕ್ಕದ ಪಕ್ಕದಲ್ಲಿ ಕುತ್ಕೊಂಡು, ಅರೆ ಚುಟ್ಕಿ ರಾಜ್ಕುಮಾರಿ ಇಂತೆಲ್ಲ ಷರತ್ತನ್ನಿಟ್ಟಿದ್ದಾಳೆ. ಈ 3 ವೈಶಿಷ್ಟ್ಯ ಇರೋ ಹಕ್ಕಿಯನ್ನ ಮಾತ್ರ ಅವಳು ಮದುವೆ ಆಗ್ತಾಳಂತೆ. ಹೌದು, ನಾನು ಇದನ್ನೇ ಕೇಳ್ಪಟ್ಟಿದ್ದೀನಿ. ನಂಗನ್ಸುತ್ತೆ ರಾಜ್ಕುಮಾರಿಯ ಮದುವೆನೇ ಆಗಲ್ಲ. ನಂಗನ್ಸಲ್ಲ ಇಂಥ ಹುಡುಗ ಇದ್ದಾನೆ ಅಂತ. ಅಲ್ಲೇ ಕೂತಿರುವ ಮಾಂಟಿ ಪಕ್ಷಿ ಅದನ್ನ ಕೇಳಿಸ್ಕೊತಿತ್ತು. ಮತ್ತೆ ಹೀಗನ್ನುತ್ತೆ, ಅಣ್ಣ, ಈ 3 ವಿಶೇಷತೆಯಲ್ಲಿ ಒಂದನ ಹತ್ರ ಇದೆ. ನಾನು ಜೋರಾಗಿ ಹಾರ್ತೀನಲ್ವಾ, ಅದು ನಿಮಗೂ ಗೊತ್ತು. ಹೌದು, ನೀನು ಜೋರಾಗಿ ಹಾರ್ತೀಯಲ್ಲ, ನಮಗೂ ಗೊತ್ತದು. ಹಾ, ಆದ್ರೆ ಒಂದು ಮಾತ್ರ ಇರೋದಲ್ವಾ? ಅರೆ, ಏನ್ ಪರವಾಗಿಲ್ಲ, 3ರಲ್ಲಿ ಒಂದಾದ್ರೂ ಇದೆಯಲ್ಲ. ನೀನ್ ಹೋಗಿ ರಾಜನ ಹತ್ರ ಮಾತಾಡು. ರಾಜ್ಕುಮಾರಿ ಚುಟ್ಕಿ ನಿಂಗೆ ಓಕೆ ಹೇಳಿದ್ರೆ. ಹಾ, ನೀವು ಸರಿಯಾಗಿ ಹೇಳ್ತಿದ್ದೀರಾ. ನಾನು ರಾಜನ ಹತ್ರ ಹೋಗ್ತೀನಿ. ಚುಟ್ಕು ರಾಜ ಹತ್ರ ಹೋಗಿ ಮಾಂಟೋ ಪಕ್ಷಿ ಹೀಗನ್ನುತ್ತೆ, ಮಹಾರಾಜ, ನಿಮ್ಮ ಮಗಳ ಷರತ್ತನ್ನ ನಾನು ಕೇಳಿದ್ದೀನಿ, ಮತ್ತೆ ನಾನು ಜೋರಾಗಿ ಹಾರ್ತೀನಿ. ಹಾ, ಅಲ್ಲ, ನಾನು ಹೇಗೆ ನಂಬಲಿ? ಅದಕ್ಕೆ ನಮ್ಮ ಗಿಡುಗನೊಟ್ಟಿಗೆ ನಿಂಗೊಂದು ರೇಸ್ ಇದೆ, ಅದ್ರಲ್ಲಿ ಗೊತ್ತಾಗುತ್ತೆ ನೀನು ಜೋರಾಗಿ ಆಡ್ತೀಯ ಅಂತ. ಸರಿ, ನಂಗೆ ಇದು ಓಕೆ. ಹದ್ದು ಮತ್ತೆ ಮಾಂಟಿಗೆ ರೇಸ್ ಬಿಡ್ತಾರೆ. ಮಾಂಟಿ ಹದ್ದುಗಿಂತ ಫಾಸ್ಟ್ ಆಗಿ ಎಗರುತ್ತೆ. ಬಂದು ರಾಜ ಬಳಿ ಕುತ್ಕೊಳ್ಳುತ್ತೆ. ನೀನು ನಿಜವಾಗ್ಲೂ ಭಾರಿ ಹಾರ್ತೀಯ. ನೀನಂತೂ ಇದನ್ನ ಪ್ರೂವ್ ಮಾಡ್ದೆ. ಅದು ಬೇಜಾರಾಗುತ್ತೆ. ಏನಾಯ್ತು ಮಹಾರಾಜ? ನಾನಂತೂ ತೋರಿಸ್ದೆ ಅಲ್ವಾ? ಇದಂತೂ ಮುಗಿಲಿಲ್ವಲ್ಲ. ನನ್ನ ಮಗಳಿಗಂತೂ ಒಂದು ಹಕ್ಕಿ ಬೇಕು, ಈ 3 ಕ್ವಾಲಿಟಿ ಇರುವಂತದ್ದು. ಮತ್ತೆ ಅಲ್ಲಿಗೆ ಚಿಂಟು ಎನ್ನುವ ಪಕ್ಷಿ ಬರುತ್ತೆ. ಮತ್ತೆ ಹೀಗನ್ನುತ್ತೆ, ಮಹಾರಾಜ, ನಾನು ತುಂಬಾ ದೂರ ತನಕ ನೋಡೋಕೆ ಸಾಧ್ಯ. ಆದ್ರೆ ನಾನ್ ಹೇಗ್ ನಂಬ್ಲಿ ನೀನು ದೂರ ನೋಡ್ತೀಯ ಅಂತ? ನಾನ್ ಸಾಬೀತ್ ಮಾಡ್ತೀನಿ. ನಾನು ಇದಕ್ಕೆ ಏನ್ ನೋಡಕ್ ಹೇಳಿ? ಅದು ದೂರ ಇರುವಂತದ್ದು, ಅದು ಕೂಡ ಇಷ್ಟು ತನಕ ನೋಡದಿರುವಂತದ್ದು. ರಾಜನ ಮಂತ್ರಿ ಕಾಗೆ ರಾಜ ಹತ್ರ ಹೀಗಂತಾನೆ, ಮಹಾರಾಜ, ನಿಮೀಗ ಕೊಳ ನೆನಪಿದ್ಯಾ? ತುಂಬಾ ದೂರ ಇರೋದು. ಅದ್ರ ಬಗ್ಗೆ ನಿಮ್ಗೆ ಮತ್ತೆ ನಂಗೆ ಮಾತ್ರ ಗೊತ್ತಿರೋದಲ್ವಾ? ಅದ್ರ ಬಗ್ಗೆ ಕೇಳಿದ್ರೆ ಹೇಗೆ? ಹಾ, ಹೇಳಿ ನೀವು. ನೀನಂತೂ ಸರಿಯಾಗಿ ಹೇಳ್ದೆ. ಸರಿ, ನಿಂಗೆ ಸರಿಯಾಗಿ ನೋಡಿ ಹೇಳು, ಇಲ್ಲೆಲ್ಲಾದ್ರೂ ಕೊಳ ಕಾಣುತ್ತಾ ಅಂತ.
ಚಿಂಟು ಎಗರ್ಕೊಂಡು ಹೋಗಿ ಮರದ ಮೇಲೆ ಕೂತ್ಕೊಂಡು ಹೀಗನ್ನುತ್ತೆ. ಮಹಾರಾಜ, ಇಲ್ಲಿಂದ ತುಂಬಾ ದೂರ ಮರಗಳ ನಡುವೆ ಒಂದು ಕೊಳ ಇದೆ, ಅದು ಅಡಗಿಕೊಂಡಿದೆ. ಓ, ಸರಿಯಾಗಿ ಹೇಳಿದ್ದೆ ನೀನು. ಮೆಚ್ಚಿದೆ ನಿನ್ನ ನಾನು. ಮತ್ತೆ ಮೂರನೇ ಪಕ್ಷಿ ಅಲ್ಲಿಗೆ ಎಗರ್ಕೊಂಡ್ ಬರುತ್ತೆ. ಅದರ ಹೆಸರು ಚೀಕು. ಮಹಾರಾಜ, ನನ್ನ ವಿಶೇಷತೆ ಏನಂದ್ರೆ ನಾನು ಏನನ್ನ ಬೇಕಾದರೂ ಎತ್ಕೊಂಡು ಹೋಗ್ತೇನೆ. ನೀನಿದನ್ನ ಪ್ರೂವ್ ಮಾಡಿ ತೋರಿಸು, ನಾನು ನಂಬ್ತೀನಿ. ಸರಿ, ಹಾಗಾದ್ರೆ ನೀವು ಹೇಳಿ, ಯಾರನ್ನ ಎತ್ಕೊಂಡು ಹೋಗಬೇಕು? ನನ್ನ ಮತ್ತೆ ಇಲ್ಲಿರೋ ಮಂತ್ರಿಗಳು ಮತ್ತೆ ಎಲ್ಲರನ್ನು ಎತ್ಕೊಂಡು ಕರ್ಕೊಂಡೋಗು. ಸರಿ, ಎಲ್ಲರೂ ಬುಟ್ಟಿಲ್ ಕುತ್ಕೊಳ್ಳಿ. ಎಲ್ಲಾ ಪಕ್ಷಿಗಳು ಒಂದು ಬುಟ್ಟಿಯಲ್ಲಿ ಕುತ್ಕೊಳ್ಳುತ್ತೆ. ಚೀಕು ಪಕ್ಷಿ ಅದರ ಕಾಲಲ್ಲಿ ಅದನ್ನ ಹಿಡ್ಕೊಂಡು ಎತ್ಕೊಂಡು ಹೋಗುತ್ತೆ. ಸ್ವಲ್ಪ ತಾದ್ಮೇಲೆ ಎಲ್ಲಾರನ್ನೂ ಕೆಳಗಡೆ ತಗೊಂಬರುತ್ತೆ. ನಂಗೆ 3 ವಿಶೇಷತೆ ಸಿಕ್ಕಿತ್ತು, ಆದ್ರೆ 3 ಕೂಡ ಬೇರೆ ಬೇರೆಯವರಲ್ಲಿದೆ. ಈಗ ಏನ್ ಮಾಡ್ಲಿ, ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಅದೇ ಸಮಯಕ್ಕೆ ಚುಟ್ಕಿ ಅಲ್ಲಿಗೆ ಬಂದು ಹೀಗನ್ನುತ್ತೆ. ಅಪ್ಪ, ನಿಮ್ಮ ಈ ಸಮಸ್ಯೆಗೆ ಉತ್ತರ ನನ್ನ ಬಳಿ ಇದೆ ಅಪ್ಪ. ಏನು? ನಂಗೂ ಹೇಳು ಮಗಳೇ, ಏನ್ ವಿಷಯ ಇದು ಅಂತ. ನನ್ ತಲೆ ಕೆಟ್ಟೋಗಿದೆ ಈಗ. ನಾನು ಈ 3 ಹಕ್ಕಿಗಳನ್ನ ಮದ್ವೆ ಆಗ್ತೀನಿ. ಅದನ್ ಕೇಳಿ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಏನ್ ಹೇಳ್ತಿದ್ದೀಯಾ ಮಗಳೇ? ಇಷ್ಟರ ತನಕ ಹೀಗೆ ಯಾರು ಮಾಡಿಲ್ಲ. ಇವಾಗವರೆಗೂ ಹಂಗಾಗಿಲ್ಲ ಅಂದ್ರೆ ಏನಪ್ಪ, ಇನ್ಮೇಲೆ ಆಗುತ್ತೆ. ನನಗೆ ಈ 3 ಹಕ್ಕಿಗಳಂದ್ರೆ ತುಂಬಾ ಇಷ್ಟ. ಈ 3 ಹಕ್ಕಿಗಳನ್ನ ನಾನು ಮದ್ವೆ ಆಗ್ತೀನಿ. 3 ಜನ ತಯಾರಾ? ಹಾ, ನಮಗೂ ಏನು ಸಮಸ್ಯೆ ಇಲ್ಲ. ಮತ್ತೆ ಚುಟ್ಕಿಯ ಮದುವೆ ಈ 3 ಹಕ್ಕಿಗಳ ಜೊತೆ ಆಗುತ್ತೆ. ಮತ್ತೆ ಆ 4 ಸೇರಿ ಜೀವನ ತುಂಬಾ ಸಂತೋಷವಾಗಿ ಕಳೆಯುತ್ತೆ. ಇವಾಗ ನಮ್ಮ ಅಮ್ಮ ನನ್ನ ಜೊತೆ ಇಲ್ಲ. ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ, ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ಈ ಕತೆ ಅಮೆಜಾನ್ ಕಾಡನ್ನು ಸೇರಿತ್ತು. ಅಲ್ಲಿ ಸೋನಾ ಗುಬ್ಬಚ್ಚಿ ಮತ್ತೆ ಅವ್ರ ಅಪ್ಪ ಅಮ್ಮ ವಾಸ ಮಾಡ್ತಿದ್ರು. ಅವರಿಗೆ 3 ಮಕ್ಳಿದ್ರು. ಆದ್ರೆ 3ರಲ್ಲಿ 2 ಮಗು ಸ್ವಲ್ಪ ದಿವಸಗಳಲ್ಲಿ ಸತ್ ಹೋಯ್ತು. ಈಗ ಬರೀ ಸೋನಾ ಗುಬ್ಬಚ್ಚಿ ಮಾತ್ರ ಇತ್ತು. ಅವ್ರದಕ್ಕೆ ಸೋನಾ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಅವರಿಗೆ ಅದು ತುಂಬಾ ಮುಖ್ಯವಾಗಿತ್ತು. ಆಮೇಲೆ ಅವರ ಪ್ರೀತಿಯೆಲ್ಲ ಆ ಒಂದೇ ಗುಬ್ಬಚ್ಚಿಗೆ ಮಾತ್ರ ತೋರಿಸ್ತಿದ್ರು. ಇಲ್ ನೋಡು ಸೋನಾ, ಬೇಗ ಎದ್ ಬಂದು ತಿಂಡಿ ತಿನ್ನು, ತುಂಬಾನೇ ಟೈಮ್ ಆಗೋಯ್ತು. ಅಮ್ಮ, ಇವಾಗ್ಲೂ ಎದ್ದೊಳ್ತೀನಿ. ನೀನ್ ಬೇಗ ಎದ್ದು ತಿಂಡಿ ತಿನ್ನು, ನಂಗೆ ಸ್ವಲ್ಪ ಕೆಲ್ಸ ಇದೆ. ಕೆಳಗಡೆ ಇರೋ ಕೊಂಬೆಯಲ್ಲಿ ಇರ್ತೀನಿ. ನಿಂಗೇನಾದ್ರೂ ಬೇಕು ಅಂದ್ರೆ ನನ್ನನ್ ಕರಿ, ಬರ್ತೀನಿ. ಸರಿ ಅಮ್ಮ, ನನಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ಖಂಡಿತ ನಾನ್ ನಿಮ್ಮನ್ ಕರಿತೀನಿ. ಸೋನಾ ಅವರಮ್ಮ ಕೆಲ್ಸಕ್ಕೆ ಹೊರಟು ಹೋಗ್ತಾರೆ. ಅವರಿಗೆ ಸೋನಾ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಸೋನಾ ಅವರಪ್ಪ ಸ್ವಲ್ಪ ವಿಚಿತ್ರ. ಅವರು ದಿನ ಪೂರ್ತಿ ಆಚೆನೆ ಇರ್ತಿದ್ರು. ಅವರಿಗೆ ಮನ್ಸಿಗೆ ಬಂದಾಗ ಮಾತ್ರನೇ ಅವರು ಮನೆಗ್ ಬರ್ತಿದ್ರು. ಒಂದ್ ದಿವಸ ಸೋನಾ ಅವರಮ್ಮ ಸೋನಾನ ಮನೇಲೆ ಬಿಟ್ಟು ಧಾನ್ಯಗಳನ್ನ ತರಕ್ಕೆ ಆಚೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ಬರ್ತಿರೋವಾಗ ಜೋರ್ ಗಾಳಿಯಿಂದ ಅವರು ಮರಕ್ ಹೊಡ್ಕೊಂಡು ಕೆಳಗ್ ಬಿದ್ಬಿಡ್ತಾರೆ. ಅದ್ರಿಂದ ಅವರ ಒಂದು ರೆಕ್ಕೆ ಒಡೆದು ಹೋಗುತ್ತೆ. ಅಲ್ಲಿಂದ ತುಂಬಾ ಜಾಸ್ತಿ ರಕ್ತ ಬರ್ತಿತ್ತು. ಆಮೇಲೆ ಅವರಮ್ಮ ಹೇಗೋ ತುಂಬಾ ಕಷ್ಟಪಟ್ಟು ಸೋನಾ ಹತ್ರ ಬರ್ತಾರೆ. ಅಮ್ಮ, ಇಲ್ಲಿ ಏನಾಯ್ತು? ಯಾಕೆ ಇಷ್ಟೊಂದ್ ರಕ್ತ ಬರ್ತಿದೆ? ನಿಮ್ಗೆ ಏನಾಯ್ತು ಹೇಳಿ ಅಮ್ಮ. ಮಗಳೇ, ಏನು ಆಗಿಲ್ಲಮ್ಮ, ನನ್ಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಬೇಗನೆ ಸರಿ ಆಗ್ಬಿಡುತ್ತೆ. ನೀನ್ ಹೋಗಿ ಊಟ ಮಾಡು. ಇವತ್ ಬೆಳಗ್ಗೆಯಿಂದ ನೀನ್ ಏನು ತಿಂದಿಲ್ವಲ್ಲ? ನಾನು ನಟ್ಕಟಿ ಕೋತಿನ ಕರಿತೀನಿ, ಅವ್ರು ನಿನ್ಗೆ ಊಟ ಮಾಡಕ್ಕೆ ಸಹಾಯ ಮಾಡ್ತಾರೆ. ಸೋನಾ ಅವರಮ್ಮ ನಟ್ಕಟಿ ಕೋತಿನ ನೋಡಿ ಆಮೇಲೆ ಸೈನ್ ಮಾಡಿ ಅವ್ರನ್ನ ಕರೀತಾರೆ. ನಟ್ಕಟಿ ಕೋತಿ, ನೀನು ಸೋನಾಗೆ ಊಟ ತಿನ್ನಿಸ್ತೀಯಾ? ಆಮೇಲೆ ನಂಗೆ ಸ್ವಲ್ಪ ಮೆಡಿಸಿನ್ ತಗೊಂಬಾ. ಅಕ್ಕ, ಏನಾಯ್ತು? ನಿಮ್ಮ ರೆಕ್ಕೆಯಿಂದ ಅಂತೂ ರಕ್ತ ಬರ್ತಿದೆ. ನಾನು ಈಗ್ಲೇ ಔಷಧಿ ತರ್ತೀನಿ. ನಟ್ಕಟಿ ಕೋತಿ ಔಷಧಿನ ತಗೊಂಬರುತ್ತೆ. ಆಮೇಲೆ ಅಷ್ಟರಲ್ಲಿ ಬಂದ್ ನೋಡುತ್ತೆ ಸೋನಾ ಅಳ್ತಾ ಇತ್ತು. ಆಮೇಲೆ ಅವರಮ್ಮ ನಿರಂತರವಾಗಿ ಕಣ್ಮುಚ್ಚಿದ್ರು. ಇವಾಗ ನಮ್ಮ ಅಮ್ಮ ನನ್ ಜೊತೆ ಇಲ್ಲ, ನಾನ್ ಯಾರನ್ನ ಅಮ್ಮ ಅಂತ ಕರೀಲಿ? ಅಮ್ಮ ಇಲ್ದೆ ನಾನ್ ಮಾತ್ರ ಇದ್ದು ಏನ್ ಮಾಡ್ಲಿ? ಸೋನಾ,
ಹಾಗೆ ಹೇಳ್ಬಾರ್ದಮ್ಮ, ಎಲ್ಲ ಸರಿಯಾಗುತ್ತೆ. ನಟ್ಕಟಿ ಕೋತಿ ಸೋನಾನ ಹಗ್ ಮಾಡ್ಕೊಳ್ಳುತ್ತೆ. ಅವತ್ ಸಾಯಂಕಾಲನೇ ಸೋನಾ ಅವರಪ್ಪ ಬರ್ತಾರೆ. ಅವರು ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಅವರ ಗೂಡಿಗೆ ಹೋಗಿ ಮಲಗ್ ಬಿಡ್ತಾರೆ. ಮಾರನೇ ದಿವಸ ಬೆಳಿಗ್ಗೆ ಆ ತಿರ್ಗಾ ಆಚೆ ಹೋಗ್ಬಿಡುತ್ತೆ. ಆಮೇಲೆ ಸಾಯಂಕಾಲ ಸೋನಾಗೋಸ್ಕರ ಹೊಸ ಅಮ್ಮನ ಕರ್ಕೊಂಬರ್ತಾರೆ. ಸೋನಾ, ಇದು ನಿನ್ನ ಹೊಸ ಅಮ್ಮ, ಇವರಿಗೆ ಅಮ್ಮ ಹೇಳು. ಸರಿ ಅಪ್ಪ. ಆಮೇಲೆ ಸೋನಾ ಅವರಪ್ಪ ಬೆಳಗ್ಗೆನೆ ಎದ್ದು ಆಚೆ ಹೋಗ್ಬಿಡ್ತಾರೆ. ಆಮೇಲೆ ಯಾವಾಗ ಮನ್ಸ್ ಬರುತ್ತೋ ಅವಾಗ ಮನೆಗ್ ಬರ್ತಿದ್ರು. ಆಮೇಲೆ ಸೋನಾ ಅವರ ಹೊಸ ಅಮ್ಮ ಅವರ ನಿಜವಾದ ರೂಪನ ತೋರಿಸ್ತಿದ್ರು. ದಿವಸ ಪೂರ್ತಿ ಮನೇಲೇ ಇರ್ತೀಯ, ಹೋಗಿ ಗೋಡನ್ನ ಕ್ಲೀನ್ ಮಾಡು, ಆಮೇಲೆ ನನ್ ಕಾಲ್ ಪ್ರೆಸ್ ಮಾಡು. ಸರಿ ಮಮ್ಮಿ, ಇವಾಗ್ಲೇ ಮಾಡ್ತೀನಿ. ಸೋನಾ ಅವರ ಹೊಸ ಅಮ್ಮ ಅವ್ರ ಜೊತೆ ಅವ್ರ ಮಗಳನ್ನೂ ಕರ್ಕೊಂಡ್ ಬಂದಿದ್ರು. ಅದರ ಹೆಸರು ಸುಂದರಿ. ಅವರು ಸುಂದರಿ ಹತ್ರ ಯಾವ ಕೆಲ್ಸಾನು ಹೇಳ್ದೆ ಬರೀ ಸೋನಾ ಹತ್ರ ಮಾತ್ರ ಕೆಲ್ಸ ಹೇಳ್ತಿದ್ರು. ಸೋನಾ ಅವಾಗವಾಗ ಅವ್ರ ಅಮ್ಮನ್ನ ಜ್ಞಾಪಿಸ್ಕೊಂಡು ತುಂಬಾನೇ ಅಳ್ತಾ ಇದ್ರು. ಅಮ್ಮ, ನನ್ನನ್ ಬಿಟ್ಟು ನೀವ್ ಯಾಕೆ ಹೋದ್ರಿ? ಹೊಸ ಅಮ್ಮ ಬಂದಾಗಿಂದ ನನ್ನ ಹಿಂಸೆನೆ ಮಾಡ್ತಿದ್ದಾರೆ. ಮನೇಲಿ ಎಲ್ಲಾ ಕೆಲ್ಸಾನು ನನಗ್ ಮಾತ್ರ ಹೇಳ್ತಾರೆ, ಆಮೇಲೆ ಅವ್ರ ಮಗಳನ್ನ ಮಾತ್ರ ರಾಜಕುಮಾರಿ ತರ ನೋಡ್ಕೋತಾರೆ. ಒಂದ್ ದಿವಸ ಸುಂದರಿ ಎಲ್ಲೋ ಆಚೆ ಹೋಗತ್ತೆ. ಅಲ್ಲಿ 3-4 ಪಿಜನ್ ಅದರ ಸುತ್ತ ಬಂದ್ಬಿಡತ್ತೆ. ಆಮೇಲೆ ಅದನ್ನ ಹಿಂಸೆ ಮಾಡಕ್ಕೆ ಶುರು ಮಾಡತ್ತೆ. ಆ ಕಡೆ ಸೋನಾ ಗೂಡು ಕಟ್ಟಕ್ಕೆ ಕಡ್ಡಿ ಹೊಡ್ಕೊಂಡು ಹೋಗ್ತಿತ್ತು. ಸೋನಾ ಇದನ್ನ ನೋಡತ್ತೆ. ಅರೆ ಸುಂದರಿ, ನೀನು ಇಲ್ಲೇನ್ ಮಾಡ್ತಿದ್ಯಾ? ಸೋನಾ, ನನ್ನನ್ನ ಕಾಪಾಡು, ಇವರೆಲ್ಲ ನನ್ನನ್ನ ಹಿಂಸೆ ಮಾಡ್ತಿದ್ದಾರೆ. ಸೋನಾ ಅವ್ರೆಲ್ಲರಿಗೂ ಭಯ ಪಡಿಸಿ ಅಲ್ಲಿಂದ ಸುಂದರಿನ ಕರ್ಕೊಂಡ್ಬಂದ್ಬಿಡತ್ತೆ. ಮನೆಗ್ ಬಂದು ಸುಂದರಿ ನಡೆದಿದ್ದೆಲ್ಲ ಅವ್ರ ಅಮ್ಮಗೆ ಹೇಳತ್ತೆ. ಮಾ, ಇವತ್ತು ಸೋನಾನೇ ನನ್ ಪ್ರಾಣ ಕಾಪಾಡಿತ್ತು. ಇವತ್ ಮಾತ್ರ ಸೋನಾ ಇರ್ಲಿಲ್ಲ ಅಂದ್ರೆ ಆ ಪಾರಿವಾಳ ನನ್ನನ್ನ ಕೊಂದ್ಬಿಟ್ಟಿರೋದು. ಹೊಸ ಅಮ್ಮಗೆ ಇದನ್ ಕೇಳಿ ತುಂಬಾನೇ ನಾಚಿಕೆ ಆಗತ್ತೆ. ಇಷ್ಟೆಲ್ಲ ಸೋನಾನ ಕಷ್ಟ ಪಡಿಸಿದ್ರು ಸೋನಾ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ. ಸೋನಾ, ದಯವಿಟ್ಟು ನನ್ನ ಕ್ಷಮಿಸು. ಇನ್ಮೇಲೆ ಯಾವತ್ತೂ ನಾನ್ ನಿನ್ಗೆ ಅಷ್ಟು ಕೆಲ್ಸ ಕೊಡಲ್ಲ. ಆಮೇಲೆ ನಿನ್ ಜೊತೆ ಇನ್ಮೇಲೆ ಸುಂದರಿನೂ ನಿನ್ ಕೆಲ್ಸದಲ್ಲಿ ಸಹಾಯ ಮಾಡ್ತಾಳೆ. ನಾನ್ ಮಾಡಿದ್ದನ್ ನೆನ್ಸ್ಕೊಂಡ್ರೆ ನನಗ್ ತುಂಬಾ ಅಸಹ್ಯ ಅನ್ಸುತ್ತೆ. ಇಲ್ಲಮ್ಮ, ನೀವು ಹಳೆ ವಿಷಯಗಳನ್ನ ಮರ್ತ್ಬಿಡಿ. ಆಮೇಲೆ ನಮ್ಮಮ್ಮ ನನ್ಗೆ ಒಳ್ಳೆ ಸಂಸ್ಕಾರನ ಕಲ್ಸಿದ್ದಾರೆ. ನಾನ್ ನಿಮ್ಗೆ ಯಾವತ್ತೂ ಕೆಟ್ಟದ್ ಮಾಡಲ್ಲ. ಇದನ್ ಕೇಳಿ ಹೊಸ ಅಮ್ಮ ತುಂಬಾ ಖುಷಿ ಆಗ್ತಾರೆ. ಆಮೇಲೆ ಅವರಿಗೂ ಸೋನಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡತ್ತೆ. ಆಮೇಲೆ ಸೋನಾ ಜೊತೆ ಸೇರ್ಕೊಂಡು ಸುಂದರಿನೂ ಮನೆ ಕೆಲ್ಸ ಮಾಡ್ತಿತ್ತು. ಹೊಸ ಅಮ್ಮ ಸೋನಾನು ಅವರ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ರು.